ಜೈ ಶ್ರೀರಾಮ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಸ್ವಾತಿ ಅಂಜನ್. ಈ ವರ್ಷ ಮಕರ ರಾಶಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಮಕರ ರಾಶಿಯವರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂದರೆ ಅವ್ರದ್ದು ಸಾಡೆ ಸಾತಿ ಮುಗೀತು. ಈಗ ಒಂದು ಬಿಗ್ ಸೈನ್ ಆಫ್ ರಿಲೀಫ್, ಹಬ್ಬ ಅಂತ ಹೇಳೋ ಅಷ್ಟು ಖುಷಿ ಅವರಿಗೆ. ಈಗ ಡೆಫಿನೆಟ್ ಆಗಿ ಆ ಖುಷಿ ಅನುಭವಿಸ್ಲೇಬೇಕು. ನೀವು ತುಂಬ ಕಷ್ಟಪಟ್ಟಿದ್ದೀರಾ, ಈಗ ಒಂದು ಒಳ್ಳೆ ಸಮಯ ಅನ್ನೋದು ಬರುತ್ತೆ. ಓಕೆ, ಸೊ ಆರೋಗ್ಯ ಹೇಗಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಆರೋಗ್ಯ ಅನ್ನೋದು ಇಂಪ್ರೂವ್ಮೆಂಟ್ಸ್ ಆಗಬೇಕು. ಆ್ಯಂಡ್ ಸ್ವಲ್ಪ ಏನಂದರೆ ಜಂಕ್ ಫುಡ್ ಈಟಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ, ಸ್ಪೆಷಲಾಗಿ ಜಂಕ್ ಫುಡ್. ಆಯಿತಾ, ಇಷ್ಟು ದಿನ ನೀವು ಪಾನಿಪುರಿ ಅಂಥವೆಲ್ಲ ತಿಂತಾ ಇರಲ್ಲ, ತುಂಬ ಸ್ಟ್ರಿಕ್ಟ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಈ ವರ್ಷ ನಿಮ್ಗೆ ಅದು ತಿನ್ನಬೇಕು ಅನಿಸುತ್ತೆ. ಎಕ್ಸಾಂಪಲ್ ಪಾನಿಪುರಿ ಅಷ್ಟೇ, ಅದು ಏನಾದರೂ ಆಗಿರ್ಬೋದು, ಅನ್ಹೆಲ್ದಿ ಫುಡ್. ಓಕೆ, ಇಂಥದ್ದು ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಇರುತ್ತೆ. ಲಾಸ್ಟ್ 2 yearsಯಿಂದ ತುಂಬ ಜನ ಡಯಟ್ ಮಾಡ್ತಿದ್ದೀರಾ, ತುಂಬ ಜನ ರಿಸ್ಟ್ರಿಕ್ಟ್ ಮಾಡಿದ್ದೀರಾ, ಇಷ್ಟೇ ತಿನ್ನಬೇಕು. ಅದ್ರಲ್ಲಿ ರಿಸ್ಟ್ರಿಕ್ಷನ್ಸು ಸರಿಗೆ ತಿಂತಾ ಇರಲಿಲ್ಲ, ತುಂಬ ಜನ ಕಮ್ಮಿ ಮಾಡಿಬಿಟ್ಟಿದ್ರಿ ಊಟ ಎಲ್ಲ. ಓಕೆ, ಈ ವರ್ಷ ನೋಡಿ ಹೇಗೆ ಚೇಂಜ್ ಆಗುತ್ತೆ. ತುಂಬ ಜಂಕ್ ಈಟಿಂಗ್ ಅನ್ನೋದು ಸ್ಟಾಪ್ ಮಾಡ್ತೀರಾ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ಯಾಲೆನ್ಸ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇನ್ ಲೈಫ್, ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮ ಮಾತು ಸ್ವಲ್ಪ ಎಲ್ಲೋ ಕೆಡತ್ತೆ, ಅಂದರೆ ಲ್ಯಾಂಗ್ವೇಜ್ ಅನ್ನೋದು ಕೆಡತ್ತೆ, ಒಳ್ಳೆ ಭಾಷೆ ಅನ್ನೋದು ಕೆಡತ್ತೆ. ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಸ್ವಲ್ಪ ಮಧುರವಾಗಿ ಮಾತಾಡಿ, ಬೇರೆಯವ್ರಿಗೆ ಹರ್ಟ್ ಆಗುತ್ತೆ, ಆ ಹರ್ಟ್ ಆಗದಿರೋ ಥರ ಸ್ವಲ್ಪ ಸ್ವೀಟಾಗಿ ಮಾತಾಡಿ ಜನರ ಹತ್ರ. ದ್ಯಾಟ್ ವಿಲ್ ಸೇವ್ ಯೋರ್ ಫ್ಯಾಮಿಲಿ. ಅದೇ ನಿಮ್ಮ ಫ್ಯಾಮಿಲಿನ ಸೇವ್ ಮಾಡೋದು, ನಿಮ್ಮ ಬಿಸ್ನೆಸ್ಸನ್ನು ಸೇವ್ ಮಾಡೋದು. ಸೊ ಖಂಡಿತ ಇದು ಮಾಡಿಸ್ತಾರೆ. ಅದನ್ನು ಮಾಡದೇ ಇರೋ ಥರ ಮೊದಲೇ ನೀವು ಸ್ವಲ್ಪ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ತೀರಿ, ಆವಾಗ ಖಂಡಿತ ಇಂಪ್ರೂವ್ ಆಗುತ್ತೆ. ಅದೇ ನೀವೇನಾದರೂ ಬಿಸ್ನೆಸ್ಸಲ್ಲಿ ಇದ್ದರೆ, ಓಕೆ, ಫಾರಿನ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇದ್ದರೆ ಎಕ್ಸಲೆಂಟ್ ದುಡ್ಡು ಮಾಡ್ತೀರಾ ಈ ವರ್ಷ. ಒಳ್ಳೆ ದುಡ್ಡು ಮಾಡೋ ಸಮಯ ಈಗ. ಓಕೆ, ಸೊ ಎಸ್. ಆ್ಯಂಡ್ ತುಂಬ ಜನ ಪ್ಲೇಸ್ ಚೇಂಜ್ ಮಾಡ್ತೀರಾ. ಓಕೆ, ತುಂಬ ಕಷ್ಟಪಡ್ತೀರಾ, ಅಂದರೆ ಇನ್ ಅ ನೈಸ್ ವೇ, ಒಳ್ಳೆ ರೀತಿಯಲ್ಲಿ ನಿಮ್ಮ ಎಫರ್ಟ್ಸ್ ಹಾಕಬೇಕು ಅಂತ ಒಳ್ಳೆ ಎಫರ್ಟ್ಸ್ ಹಾಕಿ ಬೆಳಿತೀರಾ ಈ ಲೈಫಲ್ಲಿ. ಓಕೆ, ಆ್ಯಂಡ್ ಸ್ವಲ್ಪ ಸ್ಟಮಕ್ ಇಶ್ಯೂಸ್ ಬರ್ಬೋದು ಎಲ್ಲೋ ಒಂದು ಕಡೆ, ಲೈಕ್ ಈ ವರ್ಷ ಆ್ಯಸಿಡಿಟಿ ಆಗಬಹುದು, ಅಥವಾ ಗ್ಯಾಸ್ಟ್ರಿಕ್ ಸಮಥಿಂಗ್, ಏನೋ ಒಂದು ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ಓಕೆ, ಆ್ಯಂಡ್ ನೀವೇನಾದರೂ ಮಾರಬೇಕು ಅಂತಿದ್ರೆ ಈ ಟೈಮ್ ಒಳ್ಳೆ ಟೈಮ್ ಈಗ ಮಾರಲಿಕ್ಕೆ. ಮಾರಿ ದುಡ್ಡು ಮಾಡಬೇಕು ಅನ್ನೋದು ಕೂಡ ವೆರಿ ಗುಡ್ ಟೈಮ್. ಇನ್ಫ್ಯಾಕ್ಟ್ ಫೋಟೋಗ್ರಫಿಯಲ್ಲಿ ಇದ್ದರೆ ಆ ಆಪರ್ಚುನಿಟೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಕೈಯಲ್ಲಿ ತೆಗೆಯೋ ಫೋಟೋಸ್ ಇವಾಗ ಅದಕ್ಕೊಂದು ಡಿಫ್ರೆಂಟ್ ಬ್ರಿಲಿಯನ್ಸ್ ಅನ್ನೋದು ಬರುತ್ತೆ. AI ಅಲ್ಲಿದ್ದರೂ ಕೂಡ ವೆರಿ ನೈಸ್ ಆಪರ್ಚುನಿಟಿ ಇವಾಗ. ಓಕೆ, ಸೊ ಎಸ್. ನೆಕ್ಸ್ಟ್ ಬಂದು ಎಜುಕೇಷನ್ ಹೇಗಿರುತ್ತೆ. ಎಜುಕೇಷನ್ ಹ್ಯಾಸ್ ಟು ಬಿ ಸ್ವಲ್ಪ ಸ್ಲೋ ಅನಿಸುತ್ತೆ. ಯಾರಿಗೆ ಅಂದರೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ, PG ಅಥವಾ ಗ್ರ್ಯಾಜುಯೇಷನ್, ಇವರಿಗೆಲ್ಲೋ ಒಂದು ಕಡೆ ಸ್ವಲ್ಪ ಸ್ಲೋ ಆಗುತ್ತೆ ಎಜುಕೇಷನ್. ಸ್ವಲ್ಪ ಡಿವಿಯೇಷನ್ಸ್ ಆಗಬಹುದು, ಏನೋ ಒಂದು ರಾಂಗ್ ಡಿವಿಯೇಷನ್ಸ್, ಏನೋ ಒಂದು ಬೇರೆ ಇಂಟ್ರೆಸ್ಟ್ ಹೋಗಿ ಅದು ಚೇಂಜ್ ಆಗುತ್ತೆ. ಸೊ ಅದು ಮಾಡ್ಕೊಳ್ದಿರ ಟ್ರೈ ಆ್ಯಂಡ್ ಬಿ ಫೋಕಸ್ಡ್. ಓಕೆ, ಇದನ್ನು ಮಾಡಿ. ಎಜುಕೇಷನ್ ಆಯಿತು. ಇವಾಗ ಪ್ರೊಫೆಷನ್ ಹೇಗಿರುತ್ತಪ್ಪ, ಇಂಪಾರ್ಟೆಂಟ್ ಅಲ್ಲ. ಸೊ ಪ್ರೊಫೆಷನ್ಗೆ ಗುರು ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಸೇವಿಂಗ್ ಗ್ರೇಸ್ ಅನ್ನೋದು ಇರುತ್ತೆ. ಆ್ಯಂಡ್ ಚೇಂಜ್ ಆಫ್ ಪ್ಲೇಸ್ ಖಂಡಿತ ಆಗುತ್ತೆ. ಎಲ್ಲೋ ಬೇರೆ ಕೆಲಸಕ್ಕೆ ನೀವು ಟ್ರೈ ಮಾಡಿ, ಬೇರೆ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಡೆಫಿನೆಟಾಗಿ ಅದಾಗತ್ತೆ. ಓಕೆ, ಆ್ಯಂಡ್ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂತಿದ್ರೆ ಖಂಡಿತ ಅದು ಆಪರ್ಚುನಿಟೀಸ್ ಇರುತ್ತೆ. ಆನ್ ಸೈಟ್ ಅಪ್ಲೈ ಮಾಡ್ಕೊಳ್ಳಿ, ಆಗತ್ತೆ. ಆ್ಯಂಡ್ ಸ್ವಲ್ಪ ನೀವು ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ಆರೋಗ್ಯನ ನೋಡ್ಕೊಳ್ಳಿ. ಇಟ್ ಕ್ಯಾನ್ ನಾಟ್ ಬಿ ನಿಮ್ಮದೇ ಅಂತ ಹೇಳೋಕ್ಕಾಗಲ್ಲ. ಕುಡ್ ಬಿ ಒಂದು ಫ್ಯಾಮಿಲಿ ಮೆಂಬರ್ಗೆ ಏನೋ ಒಂದು ಸಣ್ಣ ಪುಟ್ಟ ಮೆಡಿಕಲ್ ಇದು. ಇಟ್ ಕ್ಯಾನ್ ಬಿ ನಿಮ್ಮ ದಶೆ ಚೆನ್ನಾಗಿದ್ದರೆ ಎಷ್ಟಾಗುತ್ತೆ ಅಂದರೆ ಸುಮ್ಮನೆ ಏನೋ ಒಂದು ತಲೆನೋವು ಬಂತು, ಮೆಡಿಕಲ್ ಸ್ಟೋರ್ಗೆ ಹೋಗಿ ತೊಗೊಂಬಂದಿದ್ದು ಅಷ್ಟೇ ಆಗಬಹುದು. ಅಥವಾ ನಿಮ್ಮ ದಶೆ ಚೆನ್ನಾಗಿಲ್ಲ, ಏನೋ ಚೆನ್ನಾಗಿ ನಡೀತಿಲ್ಲ, ಗ್ರಹಗಳಲ್ಲಿ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಒಂದು ಪರ್ಸನಿಂದ ಇನ್ನೊಬ್ಬರಿಗೆ ಸ್ವಲ್ಪ ಚೇಂಜಸ್ ಅನ್ನೋದು ಇರುತ್ತೆ. ಓಕೆ, ಸೊ ಫೋಕಸ್ ಪಾಯಿಂಟ್ ನಾವು ಇವಾಗ ಕೇಳೋಣ. ಸೊ ಫೋಕಸ್ ಪಾಯಿಂಟ್ ಏನಿರುತ್ತೆ ಅಂದರೆ ಬೇರೆ ಕಂಟ್ರಿಗೆ ಹೋಗೋದು. ಓಕೆ, ಎಲ್ಲರೂ ಹೋಗ್ತೀವಾ? ಇಲ್ಲ, ಎಲ್ಲರೂ ಹೋಗೋದಿಲ್ಲ. ಆ್ಯಂಡ್ ಕೆಲವರು ಏನೋ ಒಂದು ತುಂಬ ಕೆಟ್ಟ ಕೆಲಸ ಮಾಡಿರೋರಿಗೆ ಜೈಲ್ ಹೋಗೋ ಟೈಮ್ ಕೂಡ ಇದೆ ಅಂತ ಹೇಳ್ಬೋದು. ಎಲ್ಲರೂ ಹೋಗ್ತಾರಾ? ನೋ, ಚಾನ್ಸೇ ಇಲ್ಲ. ಓಕೆ, ಎಲ್ಲರೂ ಹೋದರೆ ಪ್ರಪಂಚಕ್ಕೆ ಏನಾಗುತ್ತೆ? ಸೊ ಖಂಡಿತ ಆ ಥರ ಅಲ್ಲ. ಸೊ ಇಟ್ ಈಸ್ ಮೋಕ್ಷ ಸ್ಥಾನ. ಸೊ ಇಟ್ ಈಸ್ ಅ ಟೈಮ್
ಆಫ್ ಬೀಯಿಂಗ್ ಇನ್ ಸಾಲಿಟ್ಯೂಡ್. ಲೈಕ್ ಕೆಲವರು ಏನನ್ಸುತ್ತೆ, ನಾನು ಒಬ್ಳೇ ಇರೋಣ, ಯಾರನ್ನೂ ಮೀಟ್ ಮಾಡೋದು ಬೇಡ, ಜಾಸ್ತಿ ಆಯಿತು ಈ ಪಾರ್ಟೀಸು ಈ ಫಂಕ್ಷನ್ಸ್ ಅಟೆಂಡ್ ಮಾಡಿ, ಸೊ ಒಬ್ಳೇ ಇರೋಣ ಅಂತ ಅನ್ನಿಸ್ಬಹುದು. ಸೊ ಕೆಲವರು ಈ ರಿಟ್ರೀಟ್ಸ್ ಇರುತ್ತಲ್ಲ, ಈಗ ಆರ್ಟ್ ಆಫ್ ಲಿವಿಂಗ್ ರಿಟ್ರೀಟ್, 1-2 ದಿನ ಹೋಗಿ ಅಲ್ಲಿ ಸಾಧನೆ ಮಾಡಿ ಬರೋದು, ಅಲ್ಲಿ ಆಶ್ರಮಕ್ಕೆ ಹೋಗಿ ಇದ್ದು 1-2 ದಿನ ಮೆಡಿಟೇಷನ್ ಮಾಡ್ಕೊಂಡು ಬರೋಣ ಅನ್ನೋದು, ಈ ತರ ಫೀಲಿಂಗ್ ಕೂಡ ತುಂಬಾ ಜನಕ್ಕೆ ಬರುತ್ತೆ. ಹೋಗಿ ಬನ್ನಿ, ಖಂಡಿತ ಇಟ್ ಬಿಕಮ್ಸ್ ಲೈಕ್ ಅ ರೆಮಿಡಿ. ಈ ತರ ಆಶ್ರಮಗಳಿಗೆ ಹೋಗಿ 1-2 ದಿನ ಮೆಡಿಟೇಷನ್ ಮಾಡ್ಕೊಂಡು ಬಂದ್ರೆ, ವಿ ಕಾಲ್ ಇಟ್ ಆಸ್ ಅಲೈನ್ಮೆಂಟ್ ಆಫ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಒಳ್ಳೇದಾಗುತ್ತೆ, ಕೆಟ್ಟದಾಗೋ ಜಾಗದಲ್ಲಿ ಒಳ್ಳೇದಾಗುತ್ತೆ. ಹೇಳ್ತೀವಲ್ಲ, ತಲೆ ಹೋಗೋ ಕಡೆ ಉಗುರು ಹೋಗುತ್ತೆ ಅಂತ. ಸೊ ನಿಮಗೆ ಆಪರ್ಚುನಿಟಿ ಇದ್ರೆ ಈ ತರ 1-2 ದಿನ ಮೆಡಿಟೇಷನ್ಗೆ ಹೋಗಿ ಬನ್ನಿ. ಆರ್ಟ್ ಆಫ್ ಲಿವಿಂಗ್ ಆರ್ ಸದ್ಗುರು, ಇದಕ್ಕೆ ಈಶಾ ಫೌಂಡೇಶನ್, ಈ ತರ ಎಲ್ಲ ಹೋಗಿ ಬನ್ನಿ. ಅಥವಾ ಧರ್ಮಸ್ಥಳಕ್ಕೆ ಹೋಗಿ 1-2 ದಿನ ಇದ್ದು ಬನ್ನಿ. ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ, ಆ ಎಕ್ಸ್ಪೆಂಡಿಚರ್ ಆಗೋದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಓವರ್ ಆಲ್ ಬಿಗ್ ರಿಲೀಫ್ ನಿಮಗೆ ಖಂಡಿತ. ಓಕೆ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಜೈ ಶ್ರೀರಾಮ್.